ಸೀತಾದೇವಿಯನ್ನು ಎಲ್ಲ ಕಡೆ ಹುಡುಕಿದರೂ ಕಾಣದ ಹನುಮಂತನ ಮನಸ್ಸು ಭಾರವಾದ ದುಃಖ ಮತ್ತು ಚಿಂತೆಯಿಂದ ತುಂಬಿತ್ತು. ಲಂಕೆಯ ಅರಮನೆಗಳಲ್ಲೂ, ಪಾನಗೃಹಗಳಲ್ಲೂ, ಉದ್ಯಾನವನಗಳಲ್ಲೂ, ಅಂತಃಪುರಗಳಲ್ಲೂ ಹುಡುಕಿದರೂ ಸೀತೆಯ ಸುಳಿವೇ ಸಿಗದಿರುವ ಅವನ ಮನಸ್ಸು ಅಲುಗಾಡಿಸಿತು. ಇದು ಹೇಗೆ ಸಾಧ್ಯ? ಸಂಪತ್ತಿಯ ಮಾತು ತಪ್ಪಾಗುವುದಿಲ್ಲ. ಸೀತೆಯು ಲಂಕೆಯಲ್ಲಿಯೇ ಇರಬೇಕು ಎಂದು ಆತ ತನ್ನೊಳಗೆ ಮತ್ತೆ ಮತ್ತೆ ಯೋಚಿಸುತ್ತಿದ್ದನು. ಆದರೆ ಅವಳನ್ನು ಕಾಣದಿರುವುದು ಅವನ ಆತ್ಮವಿಶ್ವಾಸವನ್ನೇ ಕದ್ದಡಿತು. ನಾನು ಈಗ ಹಿಂದಿರುಗಿದರೆ ಏನು? ಶ್ರೀರಾಮನು ಸೀತೆಯನ್ನು ಕಾಣದೆ ಕೋಪಗೊಂಡರೆ ವಾನರ ಸೇನೆಗೆ ಅಪಾಯ ಉಂಟಾಗಬಹುದು. ಸುಗ್ರೀವನಿಗೂ ಉತ್ತರ ನೀಡಲಾಗುವುದಿಲ್ಲ ಎಂಬ ಭಯ ಅವನ ಮನಸ್ಸನ್ನು ಕಾಡಿತು. ಕ್ಷಣಕಾಲ ಅವನು ತಾನೇ ತನ್ನನ್ನು ದೂಷಿಸಿಕೊಂಡನು. ಆದರೆ ತಕ್ಷಣವೇ ತನ್ನ ಸ್ವಭಾವದ ದೃಢತೆಯನ್ನು ನೆನೆದು, ಇಲ್ಲ, ನಾನು ಹಿಂದಿರುಗುವುದಿಲ್ಲ. ಸೀತೆಯನ್ನು ಕಂಡುಹಿಡಿಯುವ ತನಕ ನಾನು ಇಲ್ಲೇ ಇರುತ್ತೇನೆ ಎಂದು ದೃಢ ಸಂಕಲ್ಪ ಮಾಡಿದನು. ಆ ಸಮಯದಲ್ಲಿ ಅವನ ದೃಷ್ಟಿಗೆ ಒಂದು ವಿಶಾಲವಾದ ಹಸಿರು ಮರಗಳಿಂದ ತುಂಬಿದ ಸುಂದರವನ ಬಿತ್ತು. ಅಶೋಕವನ. ಈ ಸ್ಥಳವನ್ನು ನಾನು ಇನ್ನೂ ಹುಡುಕಲಿಲ್ಲ. ಇಲ್ಲಿ ಸೀತೆ ಇರುವ ಸಾಧ್ಯತೆ ಇದೆ ಎಂಬ ಹೊಸ ಆಶಯ ಕಿರಣ ಅವನ ಮನಸ್ಸಿನಲ್ಲಿ ಹೊಳೆಯಿತು. ಚಿಂತೆಯಿಂದ ಗಾಢವಾಗಿದ್ದ ಅವನ ಮನಸ್ಸು ಈಗ ನಿಧಾನವಾಗಿ ಉತ್ಸಾಹದಿಂದ ತುಂಬಿತ್ತು. ಆತ ಕ್ಷಣಕಾಲ ನಿಂತು ತನ್ನ ಮನಸ್ಸನ್ನು ಸ್ಥಿರಗೊಳಿಸಿಕೊಂಡನು. ನಂತರ ಅತ್ಯಂತ ಭಕ್ತಿಯಿಂದ ಕೈಜೋಡಿಸಿ ದೇವತೆಗಳನ್ನು ಪ್ರಾರ್ಥಿಸಿದನು. ಶ್ರೀರಾಮನಿಗೆ ನಮಸ್ಕಾರ, ಜಾನಕಿಗೆ ನಮಸ್ಕಾರ, ಲಕ್ಷ್ಮಣನಿಗೆ ನಮಸ್ಕಾರ. ಇಂದ್ರ, ವಾಯು, ಸೂರ್ಯ, ಚಂದ್ರ ಮತ್ತು ಎಲ್ಲ ದೇವತೆಗಳೇ ನನ್ನ ಕಾರ್ಯಸಿದ್ಧಿಯಾಗುವಂತೆ ಅನುಗ್ರಹಿಸಿರಿ. ಆ ಪ್ರಾರ್ಥನೆಯಿಂದ ಅವನ ಮನಸ್ಸು ಇನ್ನಷ್ಟು ಶಕ್ತಿಯುತವಾಯಿತು. ಅಶೋಕವನವು ಹೊರಗೆ ನೋಡಲು ಸ್ವರ್ಗದಂತೆ ಕಾಣುತ್ತಿತ್ತು. ಹೂಗಳಿಂದ ತುಂಬಿದ ಮರಗಳು, ಸುಗಂಧದಿಂದ ತುಂಬಿದ ಗಾಳಿ, ಶಾಂತವಾದ ವಾತಾವರಣ. ಆದರೆ ಆ ಸೌಂದರ್ಯದ ಒಳಗೆ ಭಯವೂ ಅಡಗಿತ್ತು. ಏಕೆಂದರೆ ರಾಕ್ಷಸರ ಕಾವಲು ಅಲ್ಲಿ ಕಟ್ಟುನಿಟ್ಟಾಗಿ ಇತ್ತು. ಇದನ್ನೆಲ್ಲ ಗಮನಿಸಿದ ಹನುಮಂತನು ತನ್ನ ರೂಪವನ್ನು ಸಣ್ಣದಾಗಿ ಮಾಡಿಕೊಂಡನು. ಯಾರಿಗೂ ಕಾಣಿಸಿದಂತೆ ಎಚ್ಚರಿಕೆಯಿಂದ ಮುಂದಕ್ಕೆ ಸಾಗಿದನು. ಅವನ ಮನಸ್ಸಿನಲ್ಲಿ ಸೀತೆಯ ಚಿತ್ರ ಮೂಡಿತು. ಚಂದ್ರನಂತೆ ಹೊಳೆಯುವ ಮುಖ, ಕಮಲದಂತೆ ಕಣ್ಣುಗಳು, ಸದಾ ರಾಮನನ್ನು ಧ್ಯಾನಿಸುವ ಪವಿತ್ರ ಹೃದಯ ಎಂದು ಅವನು ಅವಳನ್ನು ನೆನೆಸಿಕೊಂಡನು. ಅವಳು ಇಂತಹ ದುಃಖದ ಸ್ಥಿತಿಯಲ್ಲಿ ಎಲ್ಲಿದ್ದಾಳೆ? ಅವಳನ್ನು ನಾನು ಹೇಗೆ ಕಂಡುಹಿಡಿಯಲಿ ಎಂದು ಆತ ತನ್ನೊಳಗೇ ಕಳವಳಗೊಂಡನು. ಆದರೆ ಈ ಬಾರಿ ಅವನ ಮನಸ್ಸಿನಲ್ಲಿ ನಿರಾಶೆಗಿಂತ ಹೆಚ್ಚು ದೃಢ ನಿಶ್ಚಯವೇ ಇತ್ತು. ನಾನು ಕೈ ಬಿಡುವುದಿಲ್ಲ, ಪ್ರಯತ್ನವೇ ಯಶಸ್ಸಿನ ಮೂಲ ಎಂದು ಆತ ತನ್ನನ್ನು ತಾನೇ ಪ್ರೇರೇಪಿಸಿಕೊಂಡನು. ನಿಧಾನವಾಗಿ ಎಚ್ಚರಿಕೆಯಿಂದ ಹನುಮಂತನು ಅಶೋಕವನದೊಳಗೆ ಪ್ರವೇಶಿಸಿದನು. ಅವನ ಹೃದಯದಲ್ಲಿ ಭಯ, ಭಕ್ತಿ, ಆಸೆ ಮತ್ತು ಉತ್ಸಾಹ ಎಲ್ಲ ಒಂದಾಗಿ ಬೆರೆತು ಒಂದು ಮಹತ್ವದ ಕ್ಷಣವನ್ನು ಸೃಷ್ಟಿಸಿತು. ಇದು ಕೇವಲ ಒಂದು ಹುಡುಕಾಟವಲ್ಲ, ಇದು ಭಕ್ತಿ, ಧೈರ್ಯ ಮತ್ತು ಕರ್ತವ್ಯದ ಪರಮ ಪರೀಕ್ಷೆ. ಇದೀಗ ಪ್ರಶ್ನೆ ಒಂದೇ: ಅಶೋಕವನದೊಳಗೆ ಸೀತಾದೇವಿ ಇರುವಳಾ? ಹನುಮಂತನ ಈ ಅಂತಿಮ ಆಸೆ ನಿಜವಾಗುತ್ತಿದೆಯಾ? ಮುಂದಿನ ಕ್ಷಣಗಳಲ್ಲಿ ಅವನ ಜೀವನದ ಅತ್ಯಂತ ಮಹತ್ವದ ದರ್ಶನ ಅವನನ್ನು ಎದುರು ನೋಡುತ್ತಿದೆಯೇ? ಇದೇ ಕುತೂಹಲದೊಂದಿಗೆ ಕತೆ ಮುಂದಿನ ಎಪಿಸೋಡ್ ಸಾಗುತ್ತದೆ. ತಪ್ಪದೇ ವೀಕ್ಷಿಸಿ.